ಸಮಾಜ ಸೇವಕ ಮುಯಿದ್ದೀನ್ ರವರಿಂದ ವಾರ್ಡ್ ಸಂಖ್ಯೆ 16ರಲ್ಲಿ ನಿರಂತರ ಅಭಿವೃದ್ಧಿ ಕೆಲಸ ಮುಂದುವರಿಕೆ. ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಚ್ಛೆ ವ್ಯಕ್ತಪಡಿಸಿದ ಮುಯಿದ್ದೀನ್. ಕೋಲಾರ ನಗರದ ಶಹೀನ್ಶಾ ನಗರದ ಸಮಾಜ ಸೇವಕ ಮುಯಿದ್ದೀನ್ ರವರು ನಿರಂತರವಾಗಿ ಕಳೆದ 8 ವರ್ಷದಿಂದ ವಾರ್ಡ್ ಸಂಖ್ಯೆ 16ರಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತಾ ಬರುತ್ತಿದ್ದು ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಮೈನಾರಿಟಿ ಫಂಡ್ನಿಂದ 2019ರಲ್ಲಿ 22 ಲಕ್ಷ ರುಗಳಿಂದ ಸಿಮೆಂಟ್ ರಸ್ತೆಗಳ ನಿರ್ಮಾಣ ಮಾಡಿಸಿರುವುದಲ್ಲದೆ ಸ್ವಂತ ಸೈಟ್ ಮಾರಿ ಅದೇ ಹಣದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ಪೈಪ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಟ್ಯಾಂಕರ್ಗಳ ಮೂಲಕ ಬಳಕೆ ನೀರು ನೀಡುತ್ತಾ ಬರುತ್ತಿದ್ದು ಜನರ ಸೇವೆಯಲ್ಲಿ ತೊಡಗಿರುವುದು ಶ್ಲಾಘನೀಯ. ಕಳೆದ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ನಗರಸಭೆ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದರೂ ಇಂದಿಗೂ ನಿರಂತರವಾಗಿ ಜನಸೇವೆಯಲ್ಲಿ ತೊಡಗಿರುವುದು ವಾರ್ಡ್ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ಅವರನ್ನ ಭೇಟಿ ಮಾಡಿದ ಮಾಧ್ಯಮದವರೊಂದಿಗೆ ಮಾತನಾಡಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹ್ಮದ್ ರವರ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರುಗಳ ಸಹಕಾರದಿಂದ ಸಿಮೆಂಟ್ ರಸ್ತೆಗಳನ್ನು ಹಾಗೂ ಶಾಲೆಗೆ ಬಣ್ಣ ಮತ್ತು ರಸ್ತೆಗೆ ಅಡ್ಡಲಾಗಿದ್ದ ಟ್ರಾನ್ಸ್ಫಾರಂ ತೆರವುಗೊಳಿಸಿ ಹಿಂದಕ್ಕೆ ಹಾಕಿಸಿದ್ದೇನೆ. ರಂಜಾನ್ ಹಬ್ಬದಲ್ಲಿ ಸೀರಿಯಲ್ ಸೆಟ್ ಹಾಕಿಸಿದ್ದೇನೆ. ವಾರ್ಡ್ ಜನರು ಮತ್ತೆ ನಗರಸಭೆ ಚುನಾವಣೆಯಲ್ಲಿ ನಿಲ್ಲಲು ಒತ್ತಾಯ ಮಾಡುತ್ತಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಕೆಲವೇ ಮತಗಳಿಂದ ಸೋತರೂ ಸಮಾಜ ಸೇವೆ ಬಿಡದೆ ಮುಂದುವರಿಸಿದ್ದು ಇನ್ನು ಹೆಚ್ಚಿನ ಜನಸೇವೆ ಮಾಡಲು ಅಧಿಕಾರ ಬೇಕಾಗುತ್ತದೆ. ಆದ್ದರಿಂದ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಜನರ ಒತ್ತಾಯದ ಮೇರೆಗೆ ಸ್ಪರ್ಧೆ ಮಾಡಲು ಇಚ್ಛೆ ಇದೆ. ವಾರ್ಡ್ ಜನ ನನ್ನನ್ನು ಬೆಂಬಲಿಸಿ ಗೆಲ್ಲಿಸುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ತಿಳಿಸಿದರು. ನನ್ನ ಎಲ್ಲ ಸಮಾಜ ಸೇವೆ ಕೆಲಸಗಳಿಗೆ ಸಹಕಾರ ನೀಡಿದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಎಂಎಲ್ಸಿಗಳಾದ ನಜೀರ್ ಅಹ್ಮದ್ ರವರಿಗೆ ಹಾಗೂ ಶಾಸಕ ಕೊತ್ತೂರು ಮಂಜುನಾಥ್ ರವರಿಗೆ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಕೋರಿದರು. ಸರ್, ವಾರ್ಡ್ ನಂಬರ್ 16ನಲ್ಲಿ 2013ನಿಂದ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಆ 2016 ಮತ್ತು 17, 18, 19ವರೆಗೂ ನೀರು ತುಂಬಾ ತೊಂದರೆ ಇತ್ತು. ನೀರುಗಳದ್ದು ಕಷ್ಟ ಇತ್ತು. ಮುನ್ಸಿಪಲ್ ನಿಂದ ಗಾಡಿಗಳು ಬರ್ತಾ ಇತ್ತು, ಅದ್ರಲ್ಲಿ ಮೇಂಟೈನ್ ಆಗ್ತಾ ಇತ್ತು. ನೀರದು ಬಡವರಿಗೆ ಒಂದು ಮನೆಗೆ ಒಂದು 10 ಬಿಂದಿಗೆ 15 ಬಿಂದಿಗೆ ಆ ತರ ಆಗ್ತಾ ಇದ್ರು. ಆ ಸೆಂಟರ್ನಾಗ ಅದು ಮುನ್ಸಿಪಲ್ ನಿಂದ ಏನೋ ಫಂಡ್ ಇದಾಗಿ ಪೆಂಡಿಂಗ್ ಆಯ್ತು. ಆಮೇಲೆ ನಾನೇ ಮೇಂಟೆನೆನ್ಸ್ ಮಾಡ್ತಾ ಇದ್ದಿದ್ದು. ಅವಾಗ ನಮ್ಮ ಸ್ನೇಹಿತ ತಮ್ಮ ಒಬ್ಬನ ಕೌನ್ಸಿಲರ್ ನವಾಸ್ ಅಂತ, ಅವನಿಗೆ ನನ್ಗೆ ಇನ್ಚಾರ್ಜ್ ಕೊಟ್ಟಿದ್ನು. ಆ ಮೇಂಟೆನೆನ್ಸ್ ನಾನೇ ಮಾಡ್ತಾ ಇದ್ದೆ. ಆಮೇಲೆ ಇದು ಸ್ವಲ್ಪ ಮುನ್ಸಿಪಲ್ದು ಪ್ರಾಬ್ಲಮ್ ಬಂದು ನೀರು ಗಾಡಿಗಳು ನಿಲ್ಸ್ತೈತಲ್ಲ, ಆ ಟೈಮ್ನಲ್ಲಿ ಜನಗಳು ನನ್ಗೆ ಕೇಳಿದ್ರು, ನೀರ್ ಬರ್ತಾ ಇತ್ತು, ಇವಾಗ ನೀರಿಲ್ಲ, ಏನ್ ಮಾಡೋದು, ನಮ್ಗೆ ತುಂಬಾ ತೊಂದರೆ ಆಯ್ತು ಅಂತ. ಆಮೇಲೆ ನಂದು ಒಂದು ಸೈಡ್ ಇತ್ತು ಇದರಾಗ ಜಮಾಲ್ ನಗರಾಗ, ಅದು 2 ಲಕ್ಷ ಚಿಲ್ಲರಾಗಿ ಮಾರ್ಬಿಟ್ಟು ತಿಂಗಳಿಗೆ 40,000 ರೂಪಾಯಿ ನೀರು ಗಾಡಿಗೆ ಕಾಸು ಕೊಡ್ತಾ ಇದ್ದೆ ನಾನು ಪ್ರತಿ ವಾರ್ಡ್ಗೆ. ಇದು 16ನೇ ವಾರ್ಡ್ನಲ್ಲಿ ಪ್ರತಿ ಮಹಾಲಕ್ಷ್ಮಿ ಲೇಔಟ್ ಆಗ್ಲಿ, ಸ್ಲಮ್ ಏರಿಯಾನಲ್ಲಿ ಎಲ್ಲರಿಗೂ ನೀರು ಕೊಡ್ತಾ ಇದ್ದೆ ನಾನು. ಹಂಗೆ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಜನಗಳಿಗೆ ನನ್ನ ಮೇಲೆ ವಿಶ್ವಾಸ ಆಯ್ತು. ಆಮೇಲೆ ನಾನು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಜನಗಳು ನನಗೆ ಸಹಾಯ ಮಾಡಿದ್ರು, ಓಟ್ ಹಾಕಿದ್ರು, ಮಾಡಿದ್ರು. ದೇವ್ರ ಇಷ್ಟ ಏನಿತ್ತು, ನಾನು ಸ್ವಲ್ಪ ಕೆಲವು ಓಟ್ಗಳಲ್ಲಿ ಸೋತೋಗ್ಬಿಟ್ಟೆ. ಆಮೇಲೆ ಜನ ಅಭಿಪ್ರಾಯ ತಿರುಗಿ ಬಂದು ನನ್ಗೆ ಹೇಳಿದ್ರು, ಈ ಸಲ ಸೋತೋಗ್ಬಿಟ್ಟಿದೆ, ನೆಕ್ಸ್ಟ್ ಆಗಿದ್ರು ನಿನ್ಗೆ ಕೌನ್ಸಿಲರ್ ಮಾಡ್ತೀವಿ ನಾವು ಅಂತ ಜನ ಅಭಿಪ್ರಾಯ ಪಟ್ಟು ತಿರುಗಿ ನನ್ಗೆ ಸ್ವಲ್ಪ ಮಾಡಿಕೊಟ್ರು. ಆಮೇಲೆ ತಿರುಗಿ ನಾನು ಸೋತ ಮೇಲೂ ನಮ್ಮ ಮೈನಾರಿಟಿ ಲೀಡರು ಇವಾಗ CM ಪೊಲಿಟಿಕಲ್ ಸೆಕ್ರೆಟರಿ ಅಲ್ಹಜ್ ನಸೀರ್ ಅಹಮದ್ ಸಾಹೇಬ್ರು, ನಾನು ಸೋತ್ ಮೇಲೆ ಒಂದು ರೋಡ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಈ ತರ ಐತೆ ಅಂತ. ಅವ್ರ ಫಂಡ್ ನಲ್ಲಿ 5 ಲಕ್ಷ ಕೊಟ್ರು, ಒಂದು ರೋಡ್ ಮಾಡಿಸ್ದೆ. ಆಮೇಲೆ 2023ನಲ್ಲಿ ಸ್ಕೂಲ್ದು ಅದು ಅವ್ರ ಫಂಡ್ ನಿಂದಾನೆ, ನಸೀರ್ ಸಾಹೇಬ್ರ ಫಂಡ್ ನಿಂದಾನೆ 3 ಲಕ್ಷ ತಂದು ಪೈಂಟಿಂಗು ಮತ್ತೆ ರೂಟಿಂಗ್ ಮೇಲೆ ಕೆಲಸ ಇತ್ತು, ಎಲ್ಲ ಮಾಡಿ ಅದು ಒಂದು ಮಾಡಿಕೊಟ್ರು ಅವ್ರಿಗೂ. ಆಮೇಲೆ 2024ನಲ್ಲಿ ನಮ್ ಬಿಲಾಲ್ ಮಸೀದ್ ಶಹೀನ್ಶಾ ನಗರ ವಾರ್ಡ್ ನಂಬರ್ 18ರಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಇತ್ತು ಮಸೀದಿ ಮುಂದ್ಗಡೆ.
ಅದು ತೆಗಿಯಕ್ಕೋಸ್ಕರ 15 ವರ್ಷದಿಂದ ನಾವು ಕಷ್ಟ ಬಿಡ್ತಾ ಇದ್ರು. ಆಮೇಲೆ ನಾನು ಹೋಗಿ ನಮ್ಮ ಕಯ್ಯೂಮ್ ಸಾಹೇಬ್ರು ಅವ್ರಿಗೆ ಹೇಳ್ದೆ, ನಾನು ಈ ತರ ಪ್ರಾಬ್ಲಮ್ 15 ವರ್ಷದಿಂದ ಐತೆ, ಸಾಹೇಬ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಅದು ನಮ್ಗೆ ಮಾಡಿಕೊಡಿ ಅಂತ ನಾನು ಕೇಳಿದೆ. ಆಯ್ತಪ್ಪ ನೀವು ಬನ್ನಿ ಅಂತ ಹೇಳಿದ್ರು. ಸಾಹೇಬರು ನಮ್ಮ ವಾರ್ಡ್ ನಂಬರ್ 17ಕ್ಕೆ 16ನಲ್ಲಿ ಬಂದಿದ್ರು ಏನೋ ಪ್ರೋಗ್ರಾಮ್ಗೆ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಈ ತರ ಪರಿಸ್ಥಿತಿ ಐತೆ ಅಂತ ಹೇಳ್ದಕ್ಕೋಸ್ಕರ KV ಸಾಹೇಬ್ರು ಇವರು ಸ್ವಾಮಿ ಅವರು ಇದ್ರು, ಅವ್ರಿಗೆ ಕರೆಸ್ಬಿಟ್ಟು ಮಾತಾಡಿ, ರೀ ಅದು ಫಸ್ಟ್ ಕೆಲಸ ಮಾಡ್ಕೊಡ್ರಿ ಅದು ಟ್ರಾನ್ಸ್ಫಾರ್ಮ್ ಅಂತ ನಸೀರ್ ಸಾಹೇಬ್ರು ಹೇಳಿದ್ರು. ಆಮೇಲೆ ಆ ಕೆಲಸ 15 ದಿವಸ ಒಳಗೆ ಕೆಲಸ ಆಯ್ತು. ಅದು 2,80,000 ಏನೋ ಫಂಡ್ ಅದು ಮಾಡ್ಕೊಟ್ರು. ಆಮೇಲೆ ನಾನು ನನ್ನ ಸ್ವಂತ ದುಡ್ಡು ಮೇಲೂ ಮೊನ್ನೆ 30,000 ಲೈಟ್ಗಳಾಗಿದೆ ಬಡವರು ಸ್ಲಮ್ ಏರಿಯಾನಲ್ಲಿ, ಅಲ್ಲಿ ರೋಡ್ಗಳೆಲ್ಲ. ಅದು ನನ್ನ ಹತ್ರ ಡಾಕ್ಯುಮೆಂಟ್ ಐತೆ, ನಾನು ಎಲ್ಲ ಹಾಕ್ಸಿದ್ದೀನಿ ಏನೋ ಅಂತ, ಅದು ಹಾಕ್ಸ್ಕೊಟ್ಟಿದ್ದೀನಿ. ಇವಾಗ ಜನಗಳೆಲ್ಲ ನನ್ಗೆ ಓಟ್ ಹಾಕಿದ್ದಾರೆ, ನನ್ನ ಮೇಲೆ ಅಭಿಪ್ರಾಯ ಇತ್ತು, ಓಟ್ ಹಾಕಿದ್ರೆ ಅವ್ರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇವಾಗ್ಲೂ ಅವರೆಲ್ಲ ಬಂದು ನೀವು ಈ ಸಲ ನಿಲ್ಸಿ ಏನೇನ ಮಾಡಿ ನಿನ್ಗೆ ಕೌನ್ಸಿಲರ್ ಮಾಡ್ಬೇಕಂತ ನಮ್ಮ ಸ್ಲಮ್ ಏರಿಯಾ ಆಗ್ಲಿ ಅಫಿಷಿಯಲ್ ಏರಿಯಾ ಆಗ್ಲಿ ಎಲ್ಲಾರು ನನ್ನ ಜೊತೆಗ ಇದಾರೆ. ನನ್ಗೆ ಒಂದು ತಾಕತ್ ಕೊಡ್ತಾ ಇದ್ದಾರೆ, ನೀವು ನಿಲ್ಸಿ ಓಟ್ಗೆ, ನಾವು ನಿಮ್ಗೆ ಗೆಲ್ಲಿಸ್ತೀವಿ, ಒಂದ್ಸಲಿ ನೀವು ಕೌನ್ಸಿಲರ್ ಆಗ್ಬೇಕು ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಇದ್ರ ಮುಖಾಂತರ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವರು ಆ ಟೈಮ್ ನಲ್ಲಿ, ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೆ, ಆ ಟೈಮ್ ನಲ್ಲಿ ನೀರುಗಳಿಲ್ಲ, ಎಲ್ಲಾ ಮಜಿಗಳಿಗೆ ಎಲ್ಲಾ ನೀರ್ ಆಗ್ತಾ ಇದೆ, 4-5 ಸೈಡ್ ಇತ್ತು, ಎಲ್ಲಾ ಮಾರ್ಬಿಟ್ಟು ನಾನು ಸೇವೆ ಮಾಡ್ಕೊಂಡು ಬಂದೆ, ಸಮಾಜ ಸೇವಕ ಅಂತ ಮಾಡ್ಕೊಂಡು ಬಂದೆ. ದೇವರ ಅದೃಷ್ಟ ಅದೇನಿತ್ತು, ನಾನು ಸೋತೋಗ್ಬಿಟ್ಟೆ. ತಿರ್ಗಿನೂ ಸೋತೋಗ್ಮೇಲೆನೂ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ, ಬಿಟ್ಟಿಲ್ಲ ನಾನು. ಜನ ನನ್ಗೂ ಬಿಟ್ಟಿಲ್ಲ, ನನ್ನ ಜನಗಳಿಗೂ ಬಿಟ್ಟಿಲ್ಲ, ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ.